ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ಇವತ್ತು ನಡೆದಂತಹ ಸಮ್ಮರ್ ಸ್ಲಾಮ್ ನ ಕಿಕ್ ಆಫ್ ಇವೆಂಟ್ ಅಲ್ಲಿ ನಮ್ಮ ಸೆತ್ ರಾಲೆನ್ಸ್ ಅವರು ರಾಕ್ ಅವರ ಮೆನ್ಷನ್ ನ ಮಾಡ್ತಾರೆ. ಅಂದ್ರೆ ರಾಕ್ ಅವರ ಟೀಸ್ ನ ಡ್ರಾಪ್ ಮಾಡ್ತಾರೆ ಅಂತ ಹೇಳ್ಬೇಕು. ಬೇಸಿಕಲಿ ಅವರು ಹೇಳ್ತಾರೆ, ರೋಮನ್ ರೈನ್ಸ್ ನೀನು ಡಬ್ಲ್ಯೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿರಬಹುದು, ಬಟ್ ನಾನು ಪೀಪಲ್ಸ್ ಚಾಂಪಿಯನ್ ಆಗಿದ್ದೀನಿ, ಅಂಡ್ ಇಫ್ ಯು ಸ್ಮೆಲ್ ವಾಟ್ ಐ ಆಮ್ ಕುಕಿಂಗ್ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ರಾಕ್ ಅವರ ಕ್ಯಾಚ್ ಫ್ರೇಸ್ ನ ಹೇಳಿದ್ದಾರೆ. ಸೊ ಸಡನ್ ಆಗಿ ಡಬ್ಲ್ಯೂ ಅವರು ಸೆತ್ ರಾಲೆನ್ಸ್ ಅವರ ಕೈಯಲ್ಲಿ ರಾಕ್ ಅವರ ಟೀಸ್ ನ ಯಾಕೆ ಕೊಡಿಸಿದ್ರು ಅಂತ ಕೆಲವೊಂದಷ್ಟು ಆಪ್ಷನ್ಸ್ ಗಳು ಈಗ ಇಂಟರ್ನೆಟ್ ಅಲ್ಲಿ ಡಿಸ್ಕಷನ್ಸ್ ಗಳಲ್ಲಿ ಇದೆ. ಮೊದಲನೇದಾಗಿ ಸೆತ್ ರಾಲೆನ್ಸ್ ಅವರು ಹಂಗೆ ರೋಮನ್ ರೈನ್ಸ್ ಅವರ ಜೊತೆ ಮೈಂಡ್ ಗೇಮ್ ನ ಆಡೋದಕ್ಕೆ ರಾಕ್ ಅವರ ನೇಮ್ ನ ಹಾಗೆ ರಾಕ್ ಅವರ ಆ ಒಂದು ಕ್ಯಾಚ್ ಪ್ರೈಸ್ ನ ಮೆನ್ಷನ್ ಮಾಡಿರಬಹುದು, ಅಥವಾ ಡಬ್ಲ್ಯೂ ಅವರು ಯಾರಿಗೆ ಗೊತ್ತು ನಮಗೆ ರಾಕ್ ಅವರ ಟೀಸ್ ನು ಕೂಡ ಕೊಟ್ಟಿರಬಹುದು. ನೆಕ್ಸ್ಟ್ ಇಯರ್ ರಸಲ್ ಮೀನಿಯಾಗೆ ಡಬ್ಲ್ಯೂ ಅವರು ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನು ಕೂಡ ಒಂದು ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಅಲ್ಲೇನಾದ್ರೂ ಅವರ ಮ್ಯಾಚ್ ನ ಬಿಲ್ಡ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಅನ್ನೋ ಒಂದು ಬಿಗ್ ಸ್ಟೇಜ್ ಅಲ್ಲಿ ರಾಕ್ ಅವರ ರಿಟರ್ನ್ ಕೂಡ ಮಾಡಿಸಬಹುದು. ಅಂಡ್ ರಾಕ್ ಅವರು ಬಂದಿದ್ಕೇನೆ ರೋಮನ್ ರೈನ್ಸ್ ಅವರು ಸೋಲೋ ಅಂತಹ ಚಾನ್ಸಸ್ ಕೂಡ ಇದೆ. ಇನ್ ಡಬ್ಲ್ಯೂ ಅವರು ಹಂಗೆ ರಾಕ್ ಅವರ ರೆಫರೆನ್ಸ್ ನ ಅದಕ್ಕೋಸ್ಕರ ಸೆತ್ ರಾಲೆನ್ಸ್ ಅವರ ಬಾಯಲ್ಲಿ ಹೇಳಿಸಿರಬಹುದು ಅಂತ ಹೇಳಬೇಕು. ಅಂಡ್ ಈ ರೀತಿ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಾ ಇದೆ. ನನ್ನ ಪ್ರಕಾರ ಸಮ್ಮರ್ ಸ್ಲಾಮ್ ಅಲ್ಲಿ ಪ್ರತಿಯೊಂದು ವರ್ಷನೂ ಕೂಡ ರಿಟರ್ನ್ ಆಗ್ತಾ ಇರೋ ಕಾರಣ ಈ ವರ್ಷನೂ ಕೂಡ ರಿಟರ್ನ್ ಆಗುತ್ತೆ. ಬಟ್ ರಾಕ್ ಅವರು ಬರೋದು ಸ್ವಲ್ಪ ಡೌಟ್ ಇದೆ. ಇನ್ನು ಕೂಡ ಸಮ್ಮರ್ ಸ್ಲಾಮ್ ಹತ್ರ ಬರ್ತಿದ್ದಂಗೆ ರಾಕ್ ಅವರ ರೆಫರೆನ್ಸ್ ಏನಾದರೂ ಜಾಸ್ತಿ ಆದ್ರೆ ರಾಕ್ ಅವರ ರಿಟರ್ನ್ ಪ್ರಾಬಬ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು ಸಮ್ಮರ್ ಸ್ಲಾಮ್ ಅಲ್ಲಿ. ಸದ್ಯಕ್ಕೆ ನಮ್ಮ ಸೆತ್ ರಾಲೆನ್ಸ್ ಅವರು ಕ್ರೌಡ್ ನ ಇಂಪ್ರೆಸ್ ಮಾಡೋದಕ್ಕೆ, ಅದೇ ರೀತಿ ರೋಮನ್ ರೈನ್ಸ್ ಅವರ ಜೊತೆ ಮೈಂಡ್ ಗೇಮ್ ನ ಆಡೋದಕ್ಕೆ ರಾಕ್ ಅವರ ರೆಫರೆನ್ಸ್ ನ ಬಳಸಿದ್ದಾರೆ ಅಂತ ಅನಿಸ್ತಾ ಇದೆ. ನಿಮ್ಗೆ ಅನಿಸುತ್ತೆ ಇದರಿಂದ ಏನಾದ್ರೂ ಇರಬಹುದಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರೋ ಆಗಲಿದೆ. ಯಾಕಂದ್ರೆ ಆ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರನ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರೋ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರೋ ಗೆ ಬ್ರಾಕ್ ಲೆಸ್ನರ್ ಆಗಿ ರೋಮನ್ ರೈನ್ಸ್ ಇಬ್ರು ಕೂಡ ತನ್ನ ಬ್ಯಾನರ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಾಳೆ ಮಂಡೇ ನೈಟ್ ರೋ ನ ಅಡ್ವರ್ಟೈಸ್ಮೆಂಟ್ ಬ್ಯಾನರ್ ನ ನೀವು ನೋಡ್ತಾ ಇರಬಹುದು. ಈ ಒಂದು ಅಡ್ವರ್ಟೈಸ್ಮೆಂಟ್ ಬ್ಯಾನರ್ ಅಲ್ಲಿ ರೋಮನ್ ರೈನ್ಸ್ ಆಗಿ ಸೆತ್ ಫ್ರೀಕಿನ್ ರಾಲೆನ್ಸ್ ಆಗಿರಬಹುದು, ಬ್ರಾನ್ ಬ್ರೇಕರ್ ಆಗಿರಬಹುದು, ಎಲ್ಲರೂ ಕೂಡ ಫ್ಯೂಚರ್ ಆಗಿದ್ದಾರೆ. ಬಟ್ ರೋಮನ್ ರೈನ್ಸ್ ಆಗಿ ಬ್ರಾಕ್ ಲೆಸ್ನರ್ ಅವರು ನಾಳೆ ಮಂಡೇ ನೈಟ್ ರೋ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಬಂದ್ರೆ ನಿಜವಾಗ್ಲೂ ಕೂಡ ಅದ್ಭುತವಾಗಿರುತ್ತೆ. ಇದಲ್ದಲೆ ಅಫಿಷಿಯಲ್ ಆಗಿ ಅವರು ಯಾವ ವಿಚಾರನ ಕನ್ಫರ್ಮ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಮಂಡೇ ನೈಟ್ ರೋ ಓಪನಿಂಗ್ ಅಲ್ಲಿ ನಮಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸೆತ್ ರಾಲೆನ್ಸ್ ಅವರ ಪ್ರೋಮೋನ ಮಂಡೇ ನೈಟ್ ರೋ ಓಪನಿಂಗ್ ಅಲ್ಲಿ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ನ ಚಾಲೆಂಜರ್ ಆದಂತಹ ನಮ್ಮ ಚಾಡ್ ಗೇಬಲ್ ಅವರ ಸೆಗ್ಮೆಂಟ್ ಕೂಡ ಮಂಡೇ ನೈಟ್ ರೋ ಇರುತ್ತೆ. ಅಂಡ್ ಡ್ಯಾನ್ ಹೌಸಿನ್ ಅವರು ಕೂಡ ಮಂಡೇ ನೈಟ್ ರೋ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಅಷ್ಟೇ ಅಲ್ಲ, ನಮ್ಮ ಜೇಕೋಬ್ ಫಾಟು ಹಾಗೆ LA ನೈಟ್ ಅವರ ಒಂದು ಸಿಂಗಲ್ಸ್ ಮ್ಯಾಚ್ ನ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇಷ್ಟು ವಿಚಾರನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ನಾಳೆ ಮಂಡೇ ನೈಟ್ ರೋ ಗೆ. ಅಂಡ್ ಪ್ರಾಬಬ್ಲಿ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಬ್ರಾಕ್ ಲೆಸ್ನರ್ ಆಗಿ ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, see you guys in my next video.